ಇಲ್ಲಿ ನೋಡ್ಬೋದು ವೆಜ್ ಕುರ್ಮಾ ಇದೆ, ನೋಡಿದ್ರೆ ಪೂರಿ, ನೆಕ್ಸ್ಟ್ ಬಂದರೆ ದೋಸೆ. ಬಿಸಿ ಆರಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಸ್ಮೂತಾಗಿದೆ ಇಡ್ಲಿ. ಒಂದು ಇಡ್ಲಿ ಹಾಕೊಳ್ಳೋಣ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಅನ್ಲಿಮಿಟೆಡ್ ಆಗಿ ಬೊಫೆಟ್ ಕೊಡ್ತಾ ಇದ್ದಾರೆ ಟಿಫನ್ನು. 15+ ವೆರೈಟೀಸ್ ಇರುತ್ತೆ ಅಂತ. ನಾವಿವಾಗ ಎಲ್ಲಿ ಬಂದಿದ್ದೀವಪ್ಪ ಅಂದರೆ ಇಲ್ಲಿ ನೋಡ್ಬೋದು ಮಾವೇಲಿ ಅಂತ ಹೇಳ್ಬಿಟ್ಟು RR ನಗರದಲ್ಲಿ ಇರುವಂತಹ ಮಾವೇಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಾ 15+ ಐಟಮು ಎಲ್ಲವೂ ಕೂಡ ಅನ್ಲಿಮಿಟೆಡ್ಡು. ನಾವು ಒಳಗಡೆ ಹೋದ ತಕ್ಷಣ ಕೂಪನ್ ತೊಗೊಂಡು ಏನ್ಬಿಟ್ಟು ಪೇ ಮಾಡಿಬಿಟ್ಟು ಕೂಪನ್ ತೊಗೊಂಡು ಏನು ಒಳಗಡೆ ಹೋಗ್ತೀವಿ. ನಮಗೊಂದು ತಟ್ಟೆ ಕೊಡ್ತಾರೆ. ತಟ್ಟೆ ಕೊಟ್ಟಾದಮೇಲೆ ನೀವೇನು ಬೇಕಾದರೂ ಪರ್ಫೆಕ್ಟಾಗಿ ತಿನ್ಬೋದು. ನೀವೇ ಹಾಕೋಬೋದು. ಯಾವ ಟೇಸ್ಟ್ ಇರುತ್ತೆ ಅಥವಾ ನಿಮ್ಗೆ ಗೊತ್ತಿರುತ್ತೆ ಇದು ಚೆನ್ನಾಗಿದೆ ಅನಿಸಿದ್ರೆ ಅದನ್ನ ಜಾಸ್ತಿ ಹಾಕೋಬೋದು. ಓಕೆ, ಈ ಥರ ಎಲ್ಲ ಹಾಕೋಬೋದು. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾನು ಕೂಡ ಟಿಫನ್ ಮಾಡಿಲ್ಲ, ಇಲ್ಲಿ ಊಟ ಮಾಡಿದ್ದೆ. ಅನ್ಲಿಮಿಟೆಡ್ ಫುಡ್ಡು ಕೂಡ ಸಿಗುತ್ತೆ ಮಧ್ಯಾಹ್ನ. ಇವತ್ತು ನೋಡ್ಬೋದು 15+ ವೆರೈಟಿ ಇದೆ. ಏನೇನಿದೆ ಮಾವೇಲಿ ರೆಸ್ಟೋರೆಂಟ್ ಏನೇನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಟೇಸ್ಟ್ ಮಾಡಿಬಿಟ್ಟು ಎಲ್ಲನೂ ಹೆಂಗಿದೆ ಅಂತೇಳಿ ತಿಳಿಸ್ತೀನಿ. ಬನ್ನಿ ಇವಾಗ ಇದೇ ಮಾವೇಲಿ ರೆಸ್ಟೋರೆಂಟ್. ಇದಿರೋದು RR ನಗರ. ಇಲ್ಲಿ ನೋಡ್ಬೋದು ಈ ಕಡೆಗೆ ಇಲ್ಲಿ ಹೆಮ್ಮಿಗೆಪುರ ಅಂತೇಳ್ಬಿಟ್ಟು ವಿಧಾನಸಭಾ ಕ್ಷೇತ್ರದ ರಾಜರಾಜೇಶ್ವರಿ ನಗರ ಇದು ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಅಪೋಸಿಟೇ ಇರುವಂಥದ್ದು ಪಾರ್ಕ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ನಿಮಗೆ ಆ ಲಿಂಕ್ನ ಕೊಡ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಓಕೆ, ಈಗ ಆಲ್ರೆಡಿ ತುಂಬ ಜನ ಕೂಡ ಬಂದಿದ್ದಾರೆ. ನೋಡ್ಬೋದು ಇಲ್ಲಿ ಬಂದುಬಿಟ್ಟು ನಾವು 120 ರುಪೀಸ್ ಏನಿರುತ್ತೆ ಅದು ಪೇ ಮಾಡಿದ್ರೆ ಅಲ್ಲಿ ಬಂದುಬಿಟ್ಟು ನಮಗೆ ಒಂದು ಪ್ಲೇಟ್ ಕೊಡ್ತಾರೆ. ಪ್ಲೇಟ್ ಕೊಟ್ಬಿಟ್ಟು ಒಂದು ಇದು ಕೊಟ್ಬಿಡ್ತಾರೆ. ಅಲ್ಲಿ ಹೋದ್ಬಿಟ್ಟು ನಾವು ಹಾಕೋಬೋದು. ಬನ್ನಿ, ಒಂದು ಬಿಲ್ ಆಗಿದೆ. ಇವಾಗ ಈ ಥರದ ಒಂದು ಪ್ಲೇಟ್ ಕೊಡ್ತಾರೆ ನಮಗೆ. ನೋಡಿ ಇಲ್ಲಿಂದ ನಾವು ಇಲ್ಲಿ ಹೋಗ್ಬಿಟ್ರೆ ಅಲ್ಲೆಲ್ಲನೂ ಕೂಡ ಒಪ್ಪೆಟ್ಟಿದೆ. ನಾವೇನು ಬೇಕೋ ನಾವೇ ತಿನ್ಬೋದು. ಇಲ್ಲೆಲ್ಲರೂ ಆಲ್ರೆಡಿ ಇದ್ದಾರೆ. ಇಲ್ಲಿ ನೋಡ್ಬೋದು ಏನೇನಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಫಸ್ಟು ವೆಲ್ಕಮ್ ಡ್ರಿಂಕಿಂದಾನೇ ಸರ್ವ್ ಮಾಡೋಣ. ವೆಲ್ಕಮ್ ಡ್ರಿಂಕ್ ಬಂದು ನೆಕ್ಸ್ಟು ನಿಮಗೆ ಒಂದೊಂದಾಗಿ ತೋರಿಸ್ಕೊತಾ ಹೋಗ್ತೀನಿ ಏನೇನಿದೆ ಅಂತ. ಬನ್ನಿ, ಇನ್ನೂ ಆಲ್ರೆಡಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಹಚ್ಕೋತಾ ಇದ್ದಾರೆ. ಆ ಕಡೆ ನೋಡ್ಬೋದು. ಓಕೆ, ಈ ಥರ ಬಫೆಟ್ ಇರುತ್ತೆ. 15+ ಐಟಮು. ಬನ್ನಿ, ಇಲ್ಲಿ ನೋಡ್ಬೋದು ವೆಜ್ ಕುರ್ಮಾ ಇದೆ. ಓಕೆ, ವೆಜ್ ಕುರ್ಮಾ ಇದೆ. ನೋಡಿದ್ರೆ ಪೂರಿ, ನೆಕ್ಸ್ಟ್ ಬಂದರೆ ದೋಸೆ, ಇಲ್ಲಿ ಇಡ್ಲಿ ಇದೆ, ಇಲ್ಲಿ ವಡೆ ಇದೆ. ಓಕೆ, ಉದ್ದಿನ ವಡೆನೂ ಇದೆ. ಉದ್ದಿನ ವಡೆ ಖಾಲಿ ಆಗಿದೆ, ಇವಾಗ ಬರುತ್ತೆ. ಓಕೆ, ನೆಕ್ಸ್ಟ್ ಆ ಕಡೆ ಬನ್ನಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ ನೋಡಿದ್ರಲ್ಲ ಅದೇ ರೀತಿ ನಿಮಗೆ ವಾಟರ್ ಮಿಲನ್ ಬೇಕಾದ್ರೆ ವಾಟರ್ ಮಿಲನ್ ಇದೆ. ನೋಡ್ಬೋದು ಇಲ್ಲಿ ಶಾವಿಗೆ, ಪಲ್ಯ. ಅದರ ನೆಕ್ಸ್ಟ್ ಇಲ್ಲಿ ಬಂದರೆ ಕೇಸರಿ ಬಾತು, ಇದು ಶಾವಿಗೆ ಬಾತು, ಪೊಂಗಲ್. ಈ ಕಡೆ ಸಾಂಬಾರು, ಇದು ಪುದೀನ ಚಟ್ನಿ, ಇದು ಕಾಯಿ ಚಟ್ನಿ. ನೋಡಿ ಇಷ್ಟೆಲ್ಲ ಕೂಡ ಐಟಮ್ ಇದೆ. ನೀವು ಈಗ ಒಂದೊಂದಾಗಿ ತಗೊಂಬಿಟ್ಟು ಇಲ್ಲೇ ನಾವು ತಗೊಳ್ತೀವಿ. ಈಗ ತಗೊಂಬಿಟ್ಟು ಇಲ್ಲಿ ಕುತ್ಕೊಳ್ಳೋಕ್ಕೆ ಸೋಫಾ ನೋಡಿ, ಇಲ್ಲಿ ಸೋಫಾ ಇದೆ. ಹಂಗೆ ಚೇರ್ ಬೇಕಾದ್ರೆ ಚೇರ್ ಇದೆ. ಎಷ್ಟು ಜನ ಹಿಡಿತೀರ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಒಂದು 100 ಜನ 100 ಜನ ಹಿಡಿಬೋದು. ಇರೋದು 120 ರೂಪಾಯಿ ಅಷ್ಟೇ. ನಾವೇನಾದ್ರು ಮಸಾಲೆ ದೋಸೆ ತಿಂತೀನಿ ಅಥವಾ ಬೇರೆ ಏನಾದ್ರು ಇಡ್ಲಿನೇ ತಿಂತೀನಿ ಅಂದರೆ ಕೆಲವೊಂದು ಕಡೆ ಎಲ್ಲ ಇಡ್ಲಿ ವಡೆ ಬಂದುಬಿಟ್ಟು 50 ರೂಪಾಯಿ ಇದೆ. ನಾರ್ಮಲಾಗಿ 2 ಇಡ್ಲಿ 1 ವಡೆಗೆ 70 ರೂಪಾಯಿ ಎಲ್ಲ ಇದೆ. ಬಟ್ ಇಷ್ಟೆಲ್ಲ ಐಟಮ್ಗಳನ್ನ 120ಲಿ ಕೊಡ್ತಾ ಇದ್ದಾರೆ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಒಂದೊಂದಾಗಿ ನಾವು ತಿಂತಾ ಹೋಗೋಣ.
ಒಂದೇ ಒಂದು ವಡೆ ಹಾಕ್ಕೊಳ್ತೀನಿ. ಇಡ್ಲಿ ಇದಾಗಬಾರ್ದು ಅಂತೇಳ್ಬಿಟ್ಟು ಇದರಲ್ಲಿ ಇಟ್ಟಿದ್ದಾರೆ, ಅಂದರೆ ಬಿಸಿ ಆರಬಾರ್ದು ಅಂತೇಳ್ಬಿಟ್ಟು ಇದರಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಸ್ಮೂತಾಗಿದೆ ಇಡ್ಲಿ. ಒಂದು ಇಡ್ಲಿ ಹಾಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಬಂದರೆ ದೋಸೆ. ಒಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದರೆ ಪೂರಿ. ಎಲ್ಲ ನಿಮಗೆ ಟೇಸ್ಟ್ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪೂರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ರೆ ವೆಜ್ ಕುರ್ಮಾ. ಓಕೆ, ನೆಕ್ಸ್ಟ್ ಬಂದರೆ ನಾವು ವೆಲ್ಕಮ್ ಡ್ರಿಂಕ್ ಆಲ್ರೆಡಿ ತೊಗೊಂಡಿದ್ದೀವಿ. ಇದು ಬೇಕಾದ್ರೆ ನಿಮಗೆ ವಾಟರ್ ಮಿಲನ್ ತೊಗೋಬೋದು. ಇಲ್ಲಿ ನೋಡ್ಬೋದು ಕಾಳ್ದು, ಇದು ಚೆನ್ನಾಗಿರುತ್ತೆ, ಕಡಲೆಕಾಳು. ಓಕೆ, ನೆಕ್ಸ್ಟ್ ಬಂದರೆ ಇದು ಶಾವಿಗೆ. ಇದು ಶಾವಿಗೆ ಅನಿಸುತ್ತೆ. ಇದನ್ನು ಇದಿಯಪ್ಪಮ್ ಅಂತ ಬರೆದವ್ರೆ, ಇದೇನೋ ಬೇಡ ನಮಗೆ. ನೆಕ್ಸ್ಟ್ ನೋಡ್ರೆ ಇದು ಪಲ್ಯ ಸ್ವಲ್ಪ ಹಾಕೊಳ್ಳೋಣ. ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಬಂದು ಬೇಕಾದ್ರೆ ನಾವು ಇನ್ನೂ ಎಕ್ಸ್ಟ್ರಾ ಹಾಕೋಬೋದು. ಕೇಸರಿ ಬಾತು ಸ್ವೀಟು. ಕೇಸರಿ ಬಾತ್ ಎಲ್ಲ ತಿನ್ನೋಷ್ಟರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಫುಲ್ ಆಗಿಬಿಡುತ್ತೆ ನಮಗೆ. ಓಕೆ, ಶಾವಿಗೆ ಬಾತ್. ಶಾವಿಗೆ ಬಾತ್ ಜಾಗನೇ ಇಲ್ಲ, ನಾವು ಫಸ್ಟು ತಿಂದು ಬಂದು ಆಮೇಲೆ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದರೆ ಪೊಂಗಲ್ಲು. ಸ್ವಲ್ಪ ಪೊಂಗಲ್ ಪೊಂಗಲ್ ಟೇಸ್ಟಾಗಿರುತ್ತೆ. ಸ್ವಲ್ಪ ಹಾಕೊಳ್ಳೋಣ. ಓಕೆ, ನೆಕ್ಸ್ಟ್ ಬಂದರೆ ಸಾಂಬಾರು. ಇದು ಬಂದ್ಬಿಟ್ಟು ನಿಮಗೆ ಇದು ದೋಸೆಗೆ ಮತ್ತು ಓಕೆ ನೋಡಿ ಹೇಗಿದೆ ಅಂತ. ಓಕೆ, ಇದನ್ನಷ್ಟೇ ಅಂದರೆ ನಾವು ಇದ್ರ ಜೊತೆಗೆ ನಾವೇನಾದರೂ ಇಡ್ಲಿ ಅಷ್ಟೇ ತಿಂತೀವಿ, ದೋಸೆ ಅಷ್ಟೇ ತಿಂತೀವಿ ಅಂದರೆ ಹಾಕೋಬೋದು. ಬಟ್ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ, ಅದಕ್ಕೆ. ಓಕೆ, ನೆಕ್ಸ್ಟ್ ಬಂದು ಪುದೀನ ಚಟ್ನಿ. ನೆಕ್ಸ್ಟ್ ಬಂದರೆ ಕಾಯಿ ಚಟ್ನಿ. ಎಲ್ಲನೂ ಹಾಕ್ಕೊಂಡು ಇವದೋಪು ಆಗಿಬಿಡುತ್ತೆ ನೋಡಿ. ಇಷ್ಟೆಲ್ಲ ಐಟಮ್ಗಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇಷ್ಟೆಲ್ಲ ಹಾಕ್ಕೊಂಡಿದ್ದೀವಿ, ಇಷ್ಟೊಂದೆಲ್ಲ ಐಟಮ್ ಇದೆ. ಫಸ್ಟ್ ಇಡ್ಲಿನ ನೋಡಿಬಿಡೋಣ. ಇಡ್ಲಿ ಎಷ್ಟು ಮೆತ್ತಗಾಗಿದೆ ಅಂದರೆ ಮಲ್ಲಿಗೆ ಇಡ್ಲಿ. ಸೂಪರಾಗಿದೆ. ಕಾಯಿ ಚಟ್ನಿ ಚೆನ್ನಾಗಿದೆ. ವಡೆ ಇನ್ನೂ ಉದ್ದಿನ ವಡೆ ಬರುತ್ತೆ. ಟೇಸ್ಟ್ ಅಂದರೆ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಏನೂ ಪ್ರಾಬ್ಲಮ್ ಇಲ್ಲ. ಆದ ತಕ್ಷಣ ತಂದಿಡ್ತಾರೆ. ಪೂರಿ ನೋಡಿ ಎಷ್ಟು ಈಸಿಯಾಗಿ ಕಟ್ಟಾಗ್ತದೆ ಅಂತ. ಪೂರಿ ಚಟ್ನಿ ಜೊತೆಗೆ, ಪಲ್ಯ ಜೊತೆಗೆ ಒಂದು 2 ಥರ 3 ಥರ ಪಲ್ಯ ಇದೆ. ಸಾಕು ಸಖತ್ತಾಗಿದೆ. ಇದೆಲ್ಲವೂ ಕೂಡ 120 ರೂಪಾಯಿ. ನಿಮ್ಗೆ ಅನಿಸ್ಬೋದು ಟಿಫನ್ಗೆ 120 ರೂಪಾಯಿ ಸ್ಪೆಂಡ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ನೀವು ದೊಡ್ಡ ಹೋಟೆಲ್ಗೆ ಹೋಗಿ ಬೇಕಾದ್ರೆ ತುಂಬ ಚಾರ್ಜಸ್ ಮಾಡ್ತಾರೆ. 70 ರೂಪಾಯಿ, 100 ರೂಪಾಯಿ, 120 ರೂಪಾಯಿ. ಗೊತ್ತಲ್ಲ ನಿಮಗೆ, ಒಂದು ದೋಸೆಗೆ 100-120 ರೂಪಾಯಿ ಮಾಡ್ತಾರೆ ಒಂದೊಂದು ಕಡೆ. 120 ರೂಪಾಯಿಗೆ ಅದು ಅನ್ಲಿಮಿಟೆಡ್. ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಇರೋದೇ ಏನಪ್ಪ ಅಂದರೆ ಶಾವಿಗೆ ಉಪ್ಪಿಟ್ಟು ಅಂತ ಕರೀತಾರೆ. ಶಾವಿಗೆ ಉಪ್ಪಿಟ್ಟು
ಚೆನ್ನಾಗಿದೆ ಕರ್ಕೊಂಡು. ನೆಕ್ಸ್ಟ್ ಸ್ವೀಟ್ ಅಂತ ಬಂದರೆ ಕೇಸರಿ ಬಾತ್. ಓಕೆ, ನೆಕ್ಸ್ಟ್ ನಾವು ಪೊಂಗಲ್ ನೋಡೋಣ. ಪೊಂಗಲ್ ಇಲ್ಲಿ ತುಂಬ ಟೇಸ್ಟಿ ಇರುತ್ತೆ ಅಂತ ಹೇಳಿದ್ರು. ಪೊಂಗಲ್ ನೋಡೋಣ. ತುಂಬ ಚೆನ್ನಾಗಿದೆ. ಎಲ್ಲ ನೋಡಿದ್ವಿ, ಇನ್ನೂ ನಾವು ದೋಸೆನೇ ನೋಡಿಲ್ಲ. ದೋಸೆ ಚಿಕ್ಕದಿದೆ ಅನ್ನೋಕೆ ಅನ್ಕೋಬೇಡಿ, ಎಷ್ಟು ಬೇಕಾದ್ರೂ ಹಾಕೋಬೋದು ದೋಸೆನ. ದೋಸೆ ಚಟ್ನಿ ಜೊತೆಗೆ ಪರವಾಗಿಲ್ಲ. ಟೇಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ. ಇಷ್ಟು ಐಟಮ್ಗಳನ್ನ ಹೆಂಗೆ ಮಾಡ್ತಾರೋ ಅನ್ನಿಸ್ಬಿಡುತ್ತೆ. ಇಷ್ಟೆಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಬಂದಾಗ ರಾಜರಾಜೇಶ್ವರಿ ನಗರ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. 120 ರೂಪಾಯಿ ವರ್ತಿದೆ, ನನ್ನ ಪ್ರಕಾರ ವರ್ತಿದೆ. ಚೆನ್ನಾಗಿ ತಿನ್ನೋರು, ಚೆನ್ನಾಗಿ ಬ್ಯಾಟಿ ಮಾಡಿದವರು ಬಂದರೆ ತುಂಬ ವರ್ತು. ಬನ್ನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ವರ್ತ್ ದ ಪ್ರೈಸ್. ವೆರೈಟೀಸು ಚೆನ್ನಾಗಿದೆ, ಟೇಸ್ಟ್ ವೈಸು ಎಲ್ಲ ಫುಡ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹೇಗೆ ಗೊತ್ತಾಯ್ತು ಈಗ ನಿಮ್ಗೆ ಮುಂಚೆ? ಇದು ಟಿ ವಿಯಲ್ಲಿ ನೋಡಿ, ಇದೇ ಏರಿಯಾ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿರೋದು. ಯಾವ್ದು ಐಟಮ್ ಇಷ್ಟ ಆಯ್ತು? ಶಾವಿಗೆ ಬಾತು, ಇಡ್ಲಿನೂ ಫ್ಲಫಿಯಾಗಿ ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಈಗ ಮನೇಲಿ ನಾವು ಒಂದು ಐಟಮ್ ಮಾಡೋ ಅಷ್ಟರಲ್ಲೇ ಇದಾಗುತ್ತೆ. ಇಲ್ಲಿ ನೋಡಿ, 15ಕ್ಕಿಂತ ಜಾಸ್ತಿ ಐಟಮ್ಗಳಿದೆ. ಇಲ್ಲಿ ಬರ್ಬೋದಮ್ಮ? ಬರ್ಬೋದು. ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದಿದ್ರೆ ಎಲ್ಲ ಟೇಸ್ಟ್ ನೋಡ್ಬೋದು. ಮಕ್ಕಳಿಗೂ ಇಷ್ಟ ಆಯಿತು. ನೀವೆಲ್ಲ ಟೇಸ್ಟ್ ನೋಡಿದ್ರಾ? ಎಲ್ಲ ಟೇಸ್ಟ್ ನೋಡಿ. ಓಕೆ, ರೆಕಮೆಂಡ್ ಮಾಡ್ಬೋದಾ ಸರ್? ಹಾಂ, ಡೆಫಿನೆಟ್ಲಿ. ನಮಸ್ತೆ. ಏನು ಸರ್ ಹೋಟೆಲ್ ಹೆಸರು? ಮಾವೇಲಿ ರೆಸ್ಟೋರೆಂಟ್ ಸರ್. ಏನು ಸಿಗುತ್ತೆ ಸರ್? ಈಗ ಏನೇನು ಸಿಗ್ತಾ ಇದೆ ಇಲ್ಲಿ? ಸಾಟರ್ಡೆ ಸಂಡೇ ಶನಿವಾರ ವೀಕೆಂಡಲ್ಲಿ ಬ್ರೇಕ್ಫಾಸ್ಟು ಸಿಗುತ್ತೆ ಸರ್. 15 ಐಟಮ್ ಬರುತ್ತೆ. ಏನೇನು? 120 ರೂಪಾಯಿ 15 ಐಟಮು. ಇಡ್ಲಿ, ದೋಸೆ, ಪೂರಿ, ಮಸಾಲೆ ವಡೆ, ಉದ್ದಿನ ವಡೆ, ಕೇಸರಿ ಬಾತು, ಚೋಚೆ ಬಾತು, ಇಡ್ಲಿ ಮತ್ತು ಚಟ್ನಿ, ಟೊಮೊಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ಕಟ್ ಫುಡ್ಸು, ಜ್ಯೂಸು, ಟೀ, ಕಾಫಿ ವೆರೈಟಿ ಸಿಗುತ್ತೆ ಸರ್. ಎಲ್ಲನೂ ಅನ್ಲಿಮಿಟೆಡ್? ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡ್. ಒಬ್ಬೈತೆ 120 ರುಪೀಸ್ ಅಷ್ಟೇ. ಅವರೇ ಬಂದ್ಬಿಟ್ಟು ಅವರೇ ಬಂದು ಅವರೇ ತೊಗೋಬೋದು. ಜಸ್ಟ್ ಕೂಪನ್ 120 ಮಾತ್ರ ಪೇ ಮಾಡಿದ್ರೆ ಸಾಕು. ಅವ್ರು ಎಷ್ಟು ಬೇಕೋ ಅದು ಮಾಡ್ಬೋದು. ಒಂದ್ಸತಿ ಇಲ್ಲಿ ಕೂಪನ್ ತಗೊಂಡು ಹೋಗ್ಬಿಟ್ರೆ ಮುಗೀತು ಒಳಗಡೆ. ಅಷ್ಟೇ ಸರ್. ಎಷ್ಟು ಬೇಕಾದ್ರೆ ಎಷ್ಟು ಬೇಕಾ ತೊಗೋಬೋದು, ಎಷ್ಟು ಬೇಕಾ ತೊಗೋಬೋದು. ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಸರ್? ಸರ್ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆವರೆಗೆ ಇರುತ್ತೆ. 11 ಗಂಟೆ ಇರ್ತೀವಿ. ಇದು ಇರೋದು ಸಾಟರ್ಡೆ ಸಂಡೇ ಅಷ್ಟೇ? ಸಾಟರ್ಡೆ ಸಂಡೇ ಮಾತ್ರ, ವೀಕೆಂಡ್ ಮಾತ್ರ ಇರುತ್ತೆ. ಓಕೆ, ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಇದು ಅಡ್ರೆಸ್? ಇದು ಕಿತ್ತೂರು ಚೆನ್ನಮ್ಮ ಪಾರ್ಕು, ಬೇಚಲ್ ಲೋಟು. ಓಕೆ, ಕಿತ್ತೂರು ಚೆನ್ನಮ್ಮ ಪಾರ್ಕ್ ಅಪೋಸಿಟಲ್ಲಿ ಇದೆ. ಹೌದು, ಆರ್ ಆರ್ ನಗರ. ಆರ್ ಆರ್ ನಗರ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.